ತುಂಬಾ ಬಡವರಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ತಿನ್ನಕ್ಕೆ ಒಂದ್ ತುತ್ತು ಅನ್ನ ಇರ್ಲಿಲ್ಲ, 3 ಹೊತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ. ಹಾಕೊಳಕ್ ಬಟ್ಟೆ ಇರ್ತಿರ್ಲಿಲ್ಲ, ಮನೀಶ್ ಮಲ್ಹೋತ್ರ ಡಿಸೈನ್ ಮಾಡಿದ ಬಟ್ಟೆ ಹಾಕಬೇಕಾಗಿತ್ತು ನಾವು. ಕೊಡು ಸಾಕು, ನಾನ್ ಮಾತಾಡ್ತೀನಿ ತಗೋ. ಇವ್ರ ಬಡತನ ನೋಡೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ನಾನು ಇವ್ರನ್ನ ಮದ್ವೆ ಆಗಿದೆ, ಇವ್ರ ಬಡತನ ನೋಡಿ. ನಮಸ್ಕಾರ, ಎಲ್ಲಾರ್ಗು ಹೋಗ್ಬಿಟ್ಟು ಬರ್ತೀವಿ. ಅವಾಗ ಹೋಗಿ ಬರ್ತಾ ಇರ್ತೀವಿ. ಬರಪ್ಪ ಗುಂಡ. ಅಪ್ಪ ನಂಗ್ ಮನೆಗೆ ಹೋಗಿ ಐಸ್ ಕ್ರೀಮ್ ಬರೋ ಹೋಗಲೇ. ಅಲ್ಲಿ ಮೇಲ್ಗಡೆ ಚಂದ್ರ ಕಾಣಿಸ್ತಿದ್ಯಲ್ಲ, ಅಲ್ಲೇ ಅಂಬಾನಿ ಅವ್ರ ಸೈಟ್ ಇರೋದು. ಅದ್ರ ಪಕ್ಕದಲ್ಲೇ ನಾನು ಅಂತ ಇದೀನಿ ಇವಾಗ. ಅಣ್ಣ ನೀರ್ಗೆಲ್ಲ ತೊಂದ್ರೆ ಆಗಲ್ವಾ ಅಲ್ಲಿ? ಏನ್ ದೊಡ್ಡಣ್ಣ, ಇಂಡಿಯಾ ವರ್ಲ್ಡ್ ಕಪ್ ಆಗೋಯ್ತು, ನಿಮ್ ಮದ್ವೆ ಇನ್ನೂ ಮುಗ್ದಿಲ್ಲ. ಅಯ್ಯ ನಿಮ್ಗೆ ಏನ್ ಹೇಳಿ ಇವಾಗ. ಅದು ಅಲ್ದೆ ಈ ಸಲ ಜಸ್ಟಿಸ್ ಫಾರ್ ಬೀರ್ಬರ್ನು ಕಳ್ಸ್ಬಿಟ್ಟಿದೀರಾ. ಜಸ್ಟಿನ್ ಬೀಬರ್ ಅದು. ಅದ್ ಸರಿ, ಅವ್ನಿಗೆ ಬಟ್ಟೆ ಕೊಡ್ಬೇಕು ತಾನೆ, ಚಡ್ಡಿ ಬನಿಯನ್ನ ಕಳ್ಸ್ಬಿಟ್ಟಿದೀರಾ. ನಮ್ ಗೊತ್ತಿಲ್ಲಪ್ಪ, ಅದೇನೋ ಒಂದು ಶೋಕಿ ಅಂತೆ. ನಮ್ಮೂರ ಸಂತೆಯಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳು ನೀ ತಾನೆ, ನಿನ್ನ ನೋಡಿ ನಕ್ಕೋಳು ನಾನ್ ತಾನೆ. ಹೇ 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 ಕನ್ನಡಕ್ಕೆ ಮೋಸ ಮಾಡಿದ ಬಾಲೆ. ಅಯ್ಯೋ ಬಾಲೆ, ನಿನ್ನ ನೋಡಿದ್ರೆ ಮೈ ತುಂಬಾ ಉರಿಯುತ್ತೆ. ಎಷ್ಟ್ ಡೌ ಮಾಡ್ತೀಯ? ಹೆಂಗ್ ಬಂದೆ ಹಂಗೆ ಹೋಗು, ತಿರುಗಿ ನೋಡ್ದಂಗೆ. ಫೈನಲ್ ಆಗಿ ಒಂದ್ ಹೇಳ್ತೀನಿ ನಿಂಗೆ, ಉಂಡು ಮನಿ ಕನ್ನ ಆಗ್ಬೇಡ ಪೆಂಗೆ. ನಮ್ ದೋಸ್ತ ಸ್ಟೇಟಸ್ ಏನ್ ಇಟ್ಟ ನೋಡು. ಲೈಫ್ ಅಲ್ಲಿ ಯಾವತ್ತು ಯಾವ್ದ್ರಿಂದನೂ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಸ್ಟೇಟಸ್ ಏನ್ ಇಟ್ಟಿ? ಯಾವ್ದು ನಿನ್ನಿಂದ ಬರಂಗಿಲ್ಲ, ಹೋಗಿ ಕೆಲ್ಸ ಮಾಡು, ಬರ್ತಾವ ಮಕ್ಕೊಂದ್ ಕೇಸ್ ಹೇಳಿದ್ರ. ಅಲ್ಲ ಮತ್ತೇನೋ ಇಟ್ಟಿಯಲ್ಲ ಇದು. ಅಪ್ಪ ಅಮ್ಮನ ಯಾರು ಇಲ್ಲ ಇಲ್ಲಿ, ನನಗೆ ನಾನೇ ಎಲ್ಲ. ಅಲ್ಲೇ ಅಪ್ಪ ಅಮ್ಮ ಅದಾರಲ್ಲ ನಿನಗ? ಅಪ್ಪಗ್ 1000 ರೂಪಾಯಿ ಕೇಳಿದೆ, ಹಾ ಕೊಡ್ಲಿಲ್ಲ, ಅದಕ್ಕೆ ಇಟ್ಟೆ. ಎಂತ ಹುಚ್ಚದಿವಲ್ಲ ನೀ ದುಡ್ದು ಸಾಕಬೇಕು ಈ ವಯಸ್ಸಿನಾಗ. ಅಪ್ಪ ಅಮ್ಮ ರೊಕ್ಕ ಕೊಳ್ಳಿ. 22 ವರ್ಷದ ಮಗ ಆಗಿ ನಂದ ಹೆಡಕ್ ಮುರ್ತಿತ್ತು, ಈಗ ಮತ್ತೆ ಅವ್ರ ಕೊಡ್ಬೇಕು ನಿನಗ. ತೆಗಿಯ ಸ್ಟೇಟಸ್ ತೆಗಿಯ ಮರ ತೆಗಿಯ. ಮತ್ತ ಹಾಕೇನ ಒಟ್ಟು ರೈಲ್ವೆ ಡಬ್ಬಿ ಮಾಡಿಟ್ಟಿರ್ತಾರ ಸ್ಟೇಟಸ್ ಅಂತ ಒಳಗೊಳಗೆ ಸ್ಕೀಮು ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ. ಗೊತ್ತಾತಿಲ್ಲ ನಾ ಎದ್ರ ಸಂಬಂಧ ಮ್ಯಾಗ ಹೋಗಿನಂತಂದು. ಇದ ರೀಸನ್ಗ ಮ್ಯಾಗ ಹೋಗ್ಬಿಟ್ಟಿನಿ ನಾನು. ಈಕಿಂದು ನೋಡಿ 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 ಮ್ಯಾಗ ಹೋದ್ರು ಕಾಟ ತಪ್ಪಾತಿಲ್ಲ. ಇನ್ನ ಜೀವಂತ ಇದ್ದಿದ್ದಂದ್ರ ಪಿಕ್ಚರ ಬಿಡಿಸ್ತಿದ್ಲಿ ಈಕಿ. ಅಣ್ಣ, ಅರ್ಧ ಗಂಟೆ ಹಿಂದೆ ತಾನೇ ಸ್ಕೂಲಿಗೆ ಬಂದಿದ್ದೆ, ಆಲೇ ರಜೆ ಕೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ? ಏನಾರು ಆಗಿದ್ಯಾ? ಏನೂ ಆಗಿಲ್ಲ ಮನ್ಯ, ನಿನ್ ಮನೆಗ್ ನಡಿ, ನಾನು ಹೇಳ್ತೀನಿ. ಅಣ್ಣ, ಮನೇಲೆಲ್ಲ ಚೆನ್ನಾಗಿದ್ದಾರೆ ಅಲ್ವಾ? ಹ್ಞೂ ಮನ್ಯ, ಚೆನ್ನಾಗಿದ್ದಾರೆ ಬಾ. ನನಗ್ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಣ್ಣ. ಮಾನ್ಯ ನೀನ್ ಇಲ್ಲೇ ಕುತ್ಕೊ, ನಾನು ಬರ್ತೀನಿ. ಅಪ್ಪ ದೇವ್ರೆ, ಏನು ಕೆಟ್ಟದಾಗ್ದಿದ್ರೆ ಸಾಕಪ್ಪ. ಯಾಕೆ ಮಾನ್ಯ, ನಾನು ನಿಂಗೆ ಸ್ಕೂಲ್ಗೆ ಹೋಗೋಕ್ಕಿಂತ ಮೊದಲೇ ಹೇಳಿದ್ದೆ ತಾನೆ ನಾನು ಈ ಪ್ಯಾಂಟ್ ತೊಳೆದ್ಬಿಟ್ಟು ಹೋಗು ಅಂತ. ಅನ್ನ ತಿಂತಾರ, ಹೇಳ್ ತಿಂತಾರಣ್ಣ ಈ ನನ್ ಮಕ್ಳು. ಏನ್ ಮುಖ ನೋಡ್ತಿದ್ಯಾ? ಏನ್ ಹಾಕೊಂಡ್ ಹೋಗ್ಲಿ? ನಿನ್ ಪ್ಯಾಂಟ್ ಹಾಕೊಂಡ್ ಹೋಗ್ಲಾ? ಹೇ ತಡ್ರಿವ, ಫಿಲ್ಟರ್ ಹಾಕ್ರಿ. ಯಾಕ ನೆನಪಾರ್ಯದ? ಹಾ, ಇವಾಗ ಸೂಪರ್. ರಾತ್ರಿ ಗೌಡ್ರ ಮನ್ಯಾಗ ಹಾಲ್ಟ್, ಚಂದ ಉಪಚಾರ ಆತ್ರಿ. ಬೆಳಗಾತ್ ಊರಿಗೆ ಹೋಗ್ಬೇಕು. ನಾನು ಚಹಾ ತಂದಿಟ್ರ ಮುಂದೆ ಟೀ ಕುಡದೆ. ನಮ್ಮ ಉತ್ತರ ಕರ್ನಾಟಕದ ಒಂದು ದುರಭ್ಯಾಸ ಏನಂದ್ರೆ, ಟೀ ಕುಡಿದ್ಗಳಿಗೆ ನಮ್ಮ ಟೈಲೆಟ್ಗೆ ಹೋಗ್ಬೇಕ್ರಿ. ನೀವು ಟೀ ಕೊಡ್ಲಿಲ್ಲ ಅಂದ್ರೆ 3 ತಿಂಗಳಾದ್ರೂ ಬರಂಗಿಲ್ಲ. ಅದು ಟೀ ಕುಡಿದ್ಬಿಟ್ಟೆ ಬಂದ್ಬಿಟ್ಟು ಟೈಲೆಟ್. ಗೌಡ್ರ ಟೈಲೆಟ್ಗೆ ಹೋಗ್ಬೇಕಲ್ಲ, ಎಲ್ಲಿ ಐತೆ? ಅಯ್ಯೋ ಪ್ರಾಣೇಶ್ವರ, ಟೈಲೆಟ್ ಇಲ್ರಿ ನಮ್ಮ ಮನ್ಯಾಗ. ಹಾ, ಗತಿ ಏನು? ಟೀ ಬೇರೆ ಕುಡ್ತೀನಿ. ಸರ, ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಮನ್ಯಾಗ ಟೈಲೆಟ್ ಇಲ್ಲ. ನಿಮ್ಮಂಗ ಮನ್ಯಾಗ ನಾವು ಟೈಲೆಟ್ ಕಟ್ಸಂಗಿಲ್ಲ. ಮತ್ತೆ ಗತಿರಿ, ತೊಂಬಿಗೆ ಹಿಡ್ಕೊಂಡು ಊರಾಗ ಹೋಗ್ಬೇಕ್ರಿ. ಕಾಟ್ದಾಗ, ಹೊಲ್ದಾಗ, ಗದ್ಯಾಗ. ಓಪನ್ ಏರ್ ಟ್ರೀಟ್ಮೆಂಟಾ ಸರ್? ಹೋಗ್ತೀನಿ ಸರ್. ತಂಬಿಗೆ ಎಲ್ಲಿ ಐತ್ರಿ? ಇಲ್ಲ ಐತೆ, ತೋರ್ಸಿ ಬಿಂದಿಗಿದ್ದಂಗೆ ಇತ್ತು. ತಂಬಿಗೆ ಹಿಡಿಬೇಕಂತ ಹಿಂಗೆ ಹೊಂಟೇನ್ರಿ. ಪ್ರಾಣೇಶ್ವರ, ಮುಟ್ಟಬೇಡ್ರಿ ತಂಬಿಗೆ. ಯಾಕ? ನೀವು ನಮ್ಗೆ ಎಷ್ಟು? ನೀವು ತಂಬಿಗೆ ಹಿಡ್ಕೊಂಡು ಜನರ ಒಳಗೆ ಹೋಗುದಾ? ಊರು ಗೌಡ ನಾನು, ನನ್ನ ಮರ್ಯಾದೆ ಏನಾಗಬೇಡ. ಅಲ್ರಿ, ಟೈಲೆಟ್ ಇಲ್ಲ ಅಂತೀರಿ, ತಂಬಿಗೆ ಹಿಡ್ಕೊಂಡು ಹೋಗ್ಬೇಡ ಅಂತೀರಿ. ಗತಿ ಏನ್ ನಂದು? ತಪ್ಪು ತಿಳ್ಕೊಬೇಡ್ರಿ ಪ್ರಾಣೇಶ್ವರ. ತಂಬಿಗೆ ನಿಮ್ಮ ಕೈಯಾಗ ಹಿಡಿಸೋಂಗಿಲ್ಲ ನಾವು. ಅದಕ್ಕೊಬ್ಬ ಆಳದಾನ, ಅವನ ಹೆಸರು ತಂಬಿಗೆ ತಮ್ಮಣ್ಣ.
ತಮ್ಮಣ್ಣ ಅಂತ ಕೂಗಿದ್ರು ಅವ. ಎಲ್ಲೈತ್ರಿ ತಂಬಿಗೆ ಅಂತಾನ ಬಂದವ. ಲೇ ತಂಬಿಗೆ ತಗೊಂಡು ಸಾಹೇಬ್ರನ್ನ ಕರ್ಕೊಂಡು ಹೋಗೋ ಅಂದ. ಅವ ಮುಂದೆ ತಂಬಿಗೆ ಹಿಡ್ಕೊಂಡು ಹೊಂಟನ್ರಿ, ಹಿಂದೆ ಕೈ ಬೀಸಿಕೊಂತ ನಾ ಹೊಂಟೆ. ನಮ್ಮ ಉತ್ತರ ಕರ್ನಾಟಕದ ತಂಬಿಗೆ ಹಿಡ್ಯಾಕ ಒಬ್ಬ ಆಳ ಅದಾನ. ಅವ ಮುಂದೆ ನಾನು ಹಿಂದಿಂದ ಏನು ಖುಷಿಯಿಂದ ಮಾತಾಡ್ಕೊಂತ ಹೊಂಟಿವ್ರಿ. 1 ಕಿಲೋಮೀಟರ್ ಹೋದ್ವಿ, ಕುಂದ್ರ ಜಾಗನ ಬರವಲ್ತು. ಎಷ್ಟು ದೂರ ಬಂದ್ಬಿಟ್ಟಿವಿ ನಾವು, ಹಳ್ಳಿಯಾಗ ಎಷ್ಟು ದೂರ ಇರಂಗಿಲ್ಲ ಇದು. ಇದೇನು ಪಜೀತಿ ಬಂತಪ್ಪ ಅಂತ ಮೆಲ್ಲಕ ಅವ್ನು ಮಾತಾಡ್ಸಕೈತಿದೆ. ಮರಿಬೇಕಲ್ಲ ಹೊಟ್ಟೆ ಸಂಕಟ. ನಿನ್ನ ಹೆಸರೇನಪ್ಪ? ತಮ್ಮಣ್ಣರೇ. ಎಷ್ಟು ವರ್ಷದಿಂದ ಗೌಡ್ರ ಮನೆಗೆ? 20 ವರ್ಷದಿಂದ ಅದೇರಿ. ಮಾತಾಡ್ಕೊಂತ ಮತ್ತೊಂದು ಕಿಲೋಮೀಟರ್ ಆತ್ರಿ. 2 ಕಿಲೋಮೀಟರ್ ಬಂದಿವಿ, ಕುಂದ್ರ ಜಾಗ ಬರವಲ್ತು. ಏನೋ ದೂರ ಇದ್ದಿತ್ತು ಬಿಡು, ಹೈಜೆನಿಕ್ ಪಾಯಿಂಟ್ ಆಫ್ ವ್ಯೂ, ಹಳ್ಳಿಯಾಗ ದೂರ ಮಾಡಿರ್ತಾರ ಅಂತೇಳಿ ಮತ್ತೆ ಸಹಿಸ್ಕೊಂಡೇನ್ರಿ. 3 ಕಿಲೋಮೀಟರ್ ಹೋಗ್ಬಿಟ್ಟಿವಿ. ತಿರುಗಿ ನೋಡ್ತೀನಿ, ಹಳ್ಳಿನ ಕಾಣವಲ್ತು. ಅಷ್ಟು ದೂರ ಬಂದ್ಬಿಟ್ಟಿವಿ. ತಲಿ ಕೆಟ್ಟಲೇ ನಿಮ್ಮವ್ ತಮ್ಮೆ, ಎಲ್ಲಿ ಕುಂದಿರ್ಬೇಕಲ್ಲೇ ನಾನು ಅಂದೆ. ಅದಕ್ಕೆ ಅವ ಏನು ಬೇಕ್ರಿ? ನನಗೇನು ಗೊತ್ತ್ರಿ ಸರ್, ನೀವು ಮಗನೇ ತಂಬಿಗೆ ಹಿಡ್ಕೊಂಡ್ ಬಂದವ್ ನೀನು ಎಲ್ಲಿ ಕುಂದ್ರ ನನ್ನ ಕೇಳ್ತೀರಿ? ಹೌದು ಸರ್, ನೀವು ಎಲ್ಲಿ ಕುಂದಿರ್ತೀರ ಅಲ್ಲಿ ತಂಬಿಗೆ ಹಿಡ್ತೀನಿ ಸರ್ ಅಂದ. ಅವ ಎಲ್ಲಿ ತಂಬಿಗೆ ಹಿಡ್ತಾನ ಅಲ್ಲಿ ಕುಂದಿರ್ಬೇಕಂತ ನಾನು ಎಲ್ಲಿ ಕುಂದಿರ್ಬೇಕು ಅಲ್ಲಿ ತಂಬಿಗೆ ಹಿಡ್ತೀನಿ ಅಂತ ಅವ. ನಾ ಏನಾರ ಬಾಯಿ ತೆಗೆದ ಅವನು ಕೇಳಿದ್ದಿಲ್ಲ ಅಂದ್ರ ಗುಲ್ಬರ್ಗ ಮಠ ಹೋಗ್ಬಿಡ್ತಿದ್ವಿ. ಕೇಳಿ ಉಳ್ಕೊಂಡೆ ಸ್ನೇಹಿತರೆ. ಹಲೋ ಮಚಾ, ಕೆಲ್ಸ ಇಲ್ಲ ಅಂತಿದ್ದಲ್ಲ. ನನ್ನ ಹತ್ರ ಒಂದ್ ಕೆಲ್ಸ ಐತೆ, 60,000 ಸಂಬಳ. ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ. ನನ್ನ ಹತ್ರ ಒಂದ್ ಕೆಲ್ಸ ಐತೆ, 70,000 ಸಂಬಳ. ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಹಿಡ್ಕೊಂಡು ಬರ ಮೋಡನೆಲ್ಲ ಸೈಡ್ ತಳ್ಬೇಕಷ್ಟೇ. ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ, 80,000 ಸಂಬಳ. ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು, ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು. ಲೋಪ ನನ್ನ ಮಗನೇ ಮಾಡಕ್ ಕೆಲಸ ಯಾವ್ದೋ ಕಿರಣ ಬಾವಿ ನೋಡ್ಕೊಳೋ. ನಮ್ಗೆ ಫೋನ್ ಮಾಡಿ ಅಯ್ಯೋ ಚಪ್ಪಲಿ ನನ್ನ ಮಗನೇ, ನಿನಗ್ ಮಾಡಕ್ ಕೆಲಸ ಯಾವ್ದೋ 10,000 20,000 ಬಿಲ್ಡಿಂಗ್ ನೋಡ್ಕೊಳೋ. ನಮ್ಗೆ ಯೋಚನೆ ಕೊಡಿ. ಕೊನೆ ಕೈ ಚಪ್ಪಲಿ ಪ್ಯಾಕ್ ಮುಚ್ಕೊಂಡು ನಿನ್ ಫೋನ್ ಕರೆ. ಸೀತಕ್ಕ ಯಾಕೆ ಅಳ್ಕೊಂಡ್ ಕುಂತಿ? ಸೀತಕ್ಕ, ಈ ರೇವಣ್ಣ ಏನಾರ ಟಾರ್ಚರ್ ಮಾಡ್ಯಾನ ನಿನಗೆ? ಏ ರೇವಣ್ಣ, ನಮ್ ಸೀತಕ್ಕ ಹಿಂಗ್ ಮೂಗ್ನಾಗ ಸಿಂಬಳ ಬರಂಗ ಅಳಾಕುಂತಾಳಂದ್ರ ನೀ ಏನೋ ಮಾಡಿರ್ಬೇಕೀಗೆ. ಸೀತಕ್ಕ ಅಳ್ಬೇಡ, ಮೂಗ್ ಒರ್ಸ್ಕೋ. ನಿನ್ನ ಈ ರೇವಣ್ಣನ ಕಡೆ ಅಂತ ಬಿಡ್ಸ್ಕೊಂಡು ಹಾಕೆ ನೀನು ರಾಮ ಬಾಡ್ಗಿ ಡ್ರೆಸ್ ಹಾಕೊಂಡ್ ಬಂದಾನೆ ನೋಡಲ್ಲಿ. ಕೃಷ್ಣಣ್ಣ, ನೀ ಯಾಕೆ ಬಂದ್ಯಾಣ ಇಲ್ಲಿ? ನಾ ಇನ್ನೂ ನಿನ್ನ ಕರ್ದ ಇಲ್ಲ. ಹೋಗಿ ರಾಮಣ್ಣನ್ ಕಳ್ಸಣ, ಸೀತಕ್ಕ ಬಾಳ ಅಳಾಕುಂತಾಳೆ. ಸೀತೆನ ಕರ್ಕೊಂಡೋಗೋದಕ್ಕೆ ರಾಮ ಬರ್ಬೇಕು ಅನ್ನೋದು ಆ ಕಾಲ, ಲಕ್ಷ್ಮಣನು ಬರ್ತಾನೆ ಅನ್ನೋದು ಈ ಕಾಲ. ಲಕ್ಷ್ಮಣನ ಕಾಲ ಯಾವ್ದಾದ್ರು ನಡಿತೈತಣ, ಆದ್ರ ನಿನ್ ಕಾಲಿನ ನಡ್ಬರ್ಕೆ ಪ್ಯಾಂಟಿನ ಹೊಲಿಗೆ ಫಟ್ ಅಂತೇಳಿ ಬಿಚ್ಚಂಗ್ ಕಾಣಕುಂತಾವ. ಬರೋದ್ನಾಗ ನಮ್ಮ ಮಾವನ್ ಕಡೆ ಹೋಗಿ ಹೊಲಿಗೆ ಹಾಕ್ಸ್ಕೊಂಡ್ ಬಂದ್ಬಿಡೋಣ. ನಾವಲ್ಲಪ್ಪ. ಹಾಕ್ ಮಾವ, ಒಂದ್ ಹೊಲಿಗೆ 10 ರೂಪಾಯಿ ಕೊಡ್ತಾನೆ. ಲಿಂಗಸೂರ್ ತಾಲೂಕ್ನ ಎಷ್ಟು ಹಳ್ಳಿ ಅದಾವ ಹೇಳು? ಅಣ್ಣ, ನನ್ಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ನಿನ್ಗೇನ್ ಇಷ್ಟ? ಯಾಕಂಗ್ ನೋಡ್ತಿದ್ಯಾ? ನಿನ್ಗೇನ್ ಇಷ್ಟ ಹೇಳು? ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಹೌದಾ? ನೀನ್ ಯಾಕೆ ಅದನ್ನ ಟ್ರೈ ಮಾಡಬಾರ್ದು? ಅಣ್ಣ, ಯಾವ್ದು ಸರಿಗಮಪನಾ? ಅಲ್ಲ ಅಲ್ಲ ಅಲ್ಲ. ಮತ್ತೆ? ಕೂದಲಮ್ಮ, ಕೂದ ಬಟ್ಟೆ ಪಿನ, ಎರ್ಪಿನ, ಕೂದ. ಹಾ ಹೇಳಿ ಮೇಡಮ್. ಅಣ್ಣ, ಈ ಆರ್ಡರ್ ನ ಮಾನ್ಯನವ್ರಿಗೆ ತಗೊಂಡ್ ಹೋಗ್ತಿದ್ದೀರಾ? ಒಂದ್ ನಿಮಿಷ. ಹಾ, ಮಾನ್ಯ ವಿದ್ಯಾನಗರ್ ಅನ್ನೋರಿಗೆ ತಗೊಂಡ್ ಹೋಗ್ತೀನಿ ಮೇಡಮ್. ಅಣ್ಣ, ಹಾಗಿದ್ರೆ ವಿದ್ಯಾನಗರಿಗೆ ಹೋಗ್ತಿದ್ದೀರಾ ನೀವು? ವಿದ್ಯಾನಗರಿಂದ ಬಂದಿರೋ ಆರ್ಡರ್ಗೆ ವಿದ್ಯಾನಗರ್ಗೆ ಹೋಗ್ತೀನಿ, ಶಾಂತಿನಗರಕ್ಕೆ ಹೋಗತ್ತಾ? ಏನ್ ಮೇಡಮ್ ಈ ತರ ಕೇಳ್ತೀರಾ? ನೀವೆಲ್ಲಿಗೆ ಮೇಡಮ್? ಅಣ್ಣ, ಆಕ್ಚುಲಿ ಮಾನ್ಯ ಅಂದ್ರೆ ನಾನೇ, ನೀವು ತಗೊಂಡ್ ಹೋಗ್ತಿರೋ ಆರ್ಡರ್ ನಂದೇ. ಹೌದಾ? ಹೂ ಅಣ್ಣ, ನಾನ್ ಮನೆಗೆ ಹೋಗ್ತಿದ್ದೆ, ನನ್ ಸ್ಕೂಟಿ ಕೆಟ್ಟೋಗ್ಬಿಟ್ಟು ಆಟೋದವ್ರನ್ ಕೇಳ್ದೆ, 150 ರೂಪಾಯಿ ಹೇಳಿದ್ರು. ಅದಕ್ಕೆ ಝೊಮ್ಯಾಟೋದಲ್ಲಿ 60 ರೂಪಾಯಿ ಕೊಟ್ಟು 2 ಸಮೋಸ ಆರ್ಡರ್ ಮಾಡಿದೆ. ನೀವು ತಗೊಂಡ್ ಹೋಗ್ತೀರಲ್ಲ ಅದೇ. ಏನ್ ಮಾಡ್ತೀರಾ ಅಂದ್ರೆ ನನ್ನ ಮನೆ ಹತ್ರ ಬಿಟ್ಬಿಟ್ಟು ನಾನು ಆರ್ಡರ್ ಕೊಟ್ಟು ನೀವು ಬನ್ನಿ ಅಣ್ಣ. ಅಣ್ಣ, ಇದೇ ತರ ಒಳ್ಳೆ ಕೆಲಸ ಮಾಡ್ತೀರಿ, ಒಳ್ಳೇದಾಗತ್ತೆ ನಿಮಗೆ. ಹಾ ಸರಿ ಆಯ್ತು ಮೇಡಮ್. ಟೀ ಯಾಕೋ ಸಕ್ಕರೆ ಇಷ್ಟೊಂದು ಕಮ್ಮಿ ಐತೆ? ನನ್ ಸಕ್ಕರೆ ಜಾಸ್ತಿ ಹಾಕ್ಬಿಟ್ರೆ ಅದ್ರಿಂದ ನಿಂಗ್ ಶುಗರ್ ಆಗ್ಬಿಟ್ರೆ ನನ್ನ ಹತ್ರ ಟೀ ಕುಡಿಯಕ್ ಯಾರು ಬರ್ತಾರೆ? ಹಂಗೆ ತಗೋ ನಿನ್ನ ಅಕ್ಕನ್.
10 ರೂಪಾಯಿ ಇನ್ನ ಮಿಕ್ಕಿದ್ದು ನಾನ್ ನಿಂಗ್ ಫುಲ್ ಕಾಸು ಕೊಟ್ಬಿಟ್ರೆ ನೀನ್ ಶ್ರೀಮಂತ ಆಗ್ಬಿಟ್ರೆ ನಮ್ಗೆ ಟೀ ಯಾರು ಕುಡಿಸ್ತಾರೆ